ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಸೊ ಇವತ್ತಿನ ಹೊಸ ಒಂದು ವ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನಾವು ಒಬ್ಬರನ್ನ ಮೀಟ್ ಆಗಲಿಕ್ಕೆ ನಾವು ಊರಿಗೆ ಹೋಗ್ತಿದ್ದೀವಿ. ಯಾವ ಊರಿಗೆ ಮತ್ತು ಯಾರನ್ನ ಮೀಟ್ ಆಗೋಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಮುಂದೆ ತೋರಿಸ್ತೀನಿ. ಓಕೆ, ಸೊ ಊರಿಗೆ ನಾನು, ಚಿನ್ನಿ, ಅದೇ ರೀತಿಗೆ ನಮ್ಮ ಮನೆಯವರು ಮೂವರು ಕೂಡ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ನಾನು ಮುಂದಿನ ಒಂದು ಇದರಲ್ಲಿ ಹೇಳ್ತೀನಿ ನಾನು. ಓಕೆ, ಆಲ್ರೆಡಿ ರೀಚ್ ಆದಮೇಲೆ ಮತ್ತೆ ಅಲ್ಲಿಂದ ಆಟೋಕ್ಕೆ ನಾವು ಎಲ್ಲಿಗೆ ಹೋಗಬೇಕಲ್ವ ಅಲ್ಲಿಗೆ ನಾವು ಆಟೋದಲ್ಲಿ ಹೋದ್ವಿ. ತುಂಬ ಬಿಸಿಲಿತ್ತು. ಸೊ ಹಾಗಾಗಿ ಒಂದು ಜ್ಯೂಸ್ ಕುಡಿಯುವ ಅಂತ ಹೇಳಿ ಜ್ಯೂಸ್ ಸೆಂಟ್ರಿಗೆ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು ಮಾತ್ರ. ಆ್ಯಕ್ಚುಲಿ ನಾವು ಅದು ಇದು ಕುಡಿಯೋದಕ್ಕಿಂತ ಈ ಥರ ಜ್ಯೂಸ್ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾವು ಒಂದು ಕರ್ಬೂಜ ಜ್ಯೂಸ್, ಅದೇ ರೀತಿಯಾಗಿ ಒಂದು ಆರೆಂಜ್ ಜ್ಯೂಸ್ ತೊಗೊಂಡ್ವಿ. ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಬಿಸಿಲು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೊರಗಡೆ ಎಲ್ಲ, ಹಾಗಾಗಿ ತೊಗೊಂಡ್ವಿ. ಅದಾದಮೇಲೆ ಮತ್ತೆ ಒಂದು ಫ್ಯಾನ್ ಶಾಪಿಗೆ ಹೋಗಿದ್ವಿ. ಫ್ಯಾನ್ ಬೇಕಾಗಿತ್ತು, ನೋಡಿದ್ವಿ, ಯಾಕೋ ಸೆಟ್ ಅನ್ನಿಸ್ಲಿಲ್ಲ. ಸೊ ನೈಟ್ ತೊಗೊಂಡ್ರಾಯಿತು ಅಂತ ಹೇಳಿ ಮತ್ತೆ ಅಲ್ಲಿಂದ ಹೊರಟ್ವಿ ನಾವು. ತುಂಬ ವೆರೈಟೀಸ್ ಫ್ಯಾನ್ ಎಲ್ಲ ಇದ್ವು. ನಮಗೆ ಇನ್ನೂ ಬೇರೆ ಥರ ಬೇಕು ನೋಡಿಲ್ಲ ಅವ್ರ ತಾತನ್ನ. ಸೊ ಇವ್ರನ್ನ ಮೀಟ್ ಆಗ್ಬೇಕಂತಾನೆ ನಾವು ಎಲ್ಲಿಗೆ ಬಂದಿವಿ ಅಂತ ಹೇಳಿದ್ರೆ ದಾವಣಗೆರೆಗೆ ಬಂದಿವಿ. ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿತ್ತು ಮಾತ್ರ. ನೋಡಿಲ್ಲ ಆಕೆ. ಅಪ್ಪ, ನಿಮ್ಮನ್ನ ಇಷ್ಟದಾಗ ವೇಟ್ ಮಾಡ್ಬೇಕಾ? ಬರ್ರಿ. ಪಪ್ಪ ಅವರು ಅವ್ರದ್ದು ಏನೋ ಪರ್ಚೇಸಿಂಗ್ ಇತ್ತು ಅಂತ ಹೇಳಿ ಅವರು ಕೂಡ ದಾವಣಗೆರೆಗೆ ಬಂದಿದ್ರು. ಅದೇ ರೀತಿಯಾಗಿ ನಾವು ಕೂಡ ಒಂದು ಸ್ವಲ್ಪ ಕೆಲವೊಂದು ಪರ್ಚೇಸಿಂಗ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬಂದ್ವಿ. ತುಂಬ ವೆರೈಟೀಸ್ ಡ್ರೆಸ್ ಇದ್ವು. ನಾನು ಕೂಡ ಒಂದು ಡ್ರೆಸ್ ತೊಗೊಂಡೆ. ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ. ನಮ್ಮ ಮನೆಯವರೇ ನನಗೆ ಒಂದು ಡ್ರೆಸ್ ಕೂಡ ಸೆಲೆಕ್ಟ್ ಮಾಡಿದರು. ತುಂಬ ಚೆನ್ನಾಗಿತ್ತು ಮಾತ್ರ. ನೋಡಿ, ಅವರು ಕೂಡ ಮತ್ತು ಇನ್ನು ಪಪ್ಪಾಜಿದ್ದು ಪರ್ಚೇಸಿಂಗ್ ತುಂಬಾ ಇತ್ತು. ಹಾಗಾಗಿ ಅವರು ಇನ್ನು ಪರ್ಚೇಸಿಂಗ್ ಮಾಡ್ತಾಯಿದ್ರು. ಇವಳಿಗಂತೂ ಸಿಕ್ಕಾಪಟ್ಟೆ ಆಟ. ಈ ಥರ ಹೊಸ ಜಾಗಗಳಿಗೆ ಕರ್ಕೊಂಬಂದ್ರೆ ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಸೊ ಹಾಗಾಗಿ ಅವಳನ್ನ ಹಾಗೆ ಫ್ರೀಯಾಗಿ ಬಿಟ್ಟಿದ್ವಿ. ಮತ್ತು ಹಾಗೆ ಅವಳು ಎಲ್ಲ ಫುಲ್ಲು ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಎಲ್ಲರನ್ನೂ ಮಾತಾಡ್ಸ್ಕೊತ ಆಟ ಆಡ್ತಾ ಇದ್ಲು. ನೈಟ್ ಆಲ್ರೆಡಿ 11 ಆಗಿತ್ತು. ಹಾಗಾಗಿ ತುಂಬ ಹಸಿವಾಗ್ಬಿಟ್ಟಿತ್ತು. ಅದಕ್ಕೆ ನಾವಲ್ಲೇ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಮಣಿಕಂಠ ಹೋಟೆಲ್ ಅಂತ, ಯಾರಾದರೂ ದಾವಣಗೆರೆಗೆ ಹೋದರೆ ಆ ಹೋಟೆಲ್ಗೆ ಹೋಗಿ. ತುಂಬ ಟೇಸ್ಟಿಯಾಗಿರುತ್ತೆ, ಅದೇ ರೀತಿಯಾಗಿ ಹೈಜಿನಿಕ್ ಆಗಿರುತ್ತೆ. ಅದೇ ರೀತಿಯಾಗಿ ಮತ್ತು ಕಡಿಮೆ ಪ್ರೈಸ್ ಕೂಡ ಅಲ್ಲಿ ಇದೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನು ಐ ಥಿಂಕ್ ಫಸ್ಟ್ ಟೈಮಲ್ಲಿ ಹೋಗಿರೋದು. ತುಂಬ ಚೆನ್ನಾಗಿರುತ್ತೆ ಅಂತಲೇ ನಾನು ಹೇಳ್ತೀನಿ. ಯಾರಾದರೂ ದಾವಣಗೆರೆಗೆ ಹೋದರೆ ಒನ್ ಟೈಮ್ ಆ ಹೋಟೆಲ್ಗೆ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ತುಂಬ ಟೇಸ್ಟಿಯಾಗಿತ್ತು. ನಾನು ಪುಳಿಯೋಗರೆ ತೊಗೊಂಡಿದ್ದೆ, ಪಪ್ಪ ಕೇಸರಿ ಬಾತು ತೊಗೊಂಡಿದ್ರು. ಆಮೇಲೆ ಅವರು ಒಂದು ಸ್ವಲ್ಪ ಪಲಾವ್, ಎಲ್ಲರಿಗೂ ಸೇರಿ ಕೇಸರಿ ಬಾತ್ ತಿನ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ. ಅಲ್ಲಿಂದ ಬಂದ್ವಿ ನೈಟು. ಅಪ್ಪು ಫುಲ್ ಹ್ಯಾಪಿಯಾಗಿದ್ದ. ನಾನು ತುಂಬ ದಿನ ಆಗಿತ್ತಲ್ವ ಅವ್ನು ನೋಡ್ದೇನೆ. ಸೊ ಹಾಗಾಗಿ ಹೋಗಿದ್ದೆ. ಚಿನ್ನಿನಲ್ಲೇ ಬಿಟ್ಟು ಬರುವ ಅಂತ ಹೇಳಿಬಿಟ್ಟು, ಈಗಾಗಲೇ ಆಗೋದಿಲ್ಲ ನನಗೆ ಅವಳನ್ನ ಇಟ್ಕೊಂಡು ಕೆಲಸ ಮಾಡಲಿಕ್ಕೆ. ಸೊ ಹಾಗಾಗಿ ಇನ್ನೊಂದು ಮಂತ್ ಅಷ್ಟೇ ಸ್ಕೂಲ್ ಇರೋದು, ಅದಕ್ಕೆ ಅವಳನ್ನಲ್ಲೇ ಬಿಟ್ಟು ಬರುವ ಅಂತ ಹೇಳಿಬಿಟ್ಟು ಅವನಿಗೂ ಸಿಕ್ಕಾಪಟ್ಟೆ ಖುಷಿ, ಅವಳಿಗೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಹಾಯ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವ್ಲಾಗು. ನಾವು ಹರಪನಹಳ್ಳಿಗೆ ಬಂದ್ವಿ. ನೈಟ್ ತುಂಬ ಲೇಟ್ ಆಗಿತ್ತಲ್ವ. ಸೊ ಹಾಗಾಗಿ ಅಮ್ಮನ ಚಿನ್ನಿನಲ್ಲೇ ಬಿಟ್ಟು ಹರಪನಹಳ್ಳಿಯಲ್ಲೇ ಬಿಟ್ಟು ಹೋಗುವ ಅಂತ ಹೇಳ್ಬಿಟ್ಟು ಬಿಡ್ಲಿಕ್ಕೆ ಅಂತ ಹೇಳಿ ಬಂದಿದ್ದೆ. ಸೊ ಅಪ್ಪನೂ ಕೂಡ ತುಂಬಾ ನೋಡಬೇಕು ಅಂತ ಹೇಳಿ ಅನಿಸಿತ್ತು. ಹಾಗಾಗಿ ನಾನು ಅಪ್ಪು ಇದ್ದೀವಿ. ನಾಳೆ ಮತ್ತೆ ಊರಿಗೆ ಹೋಗ್ಬೇಕು ನಾವು, ಮತ್ತೆ ಬರ್ತೀವಿ ಅಲ್ಲ ಬೇಬಿ? ಅಪ್ಪು ಯಾರು ನಾನು ಮರ್ತೀನಪ್ಪ. ನನಗೆ ಹೋಳಿಗೆ ಇಷ್ಟ ಅಂತೇಳಿ ಹೋಳಿಗೆ ಮಾಡಿದ್ದಾರೆ ಅಮ್ಮ. ಭಾಳ ಉಣ್ಬೇಕು ಅಂತ ಹೇಳಿ ಅನಿಸಿತ್ತು. ಅದಕ್ಕೆ ಹೋಳಿಗೆ, ಬಳಕದ ಮೆಣಸಿನ್ಕಾಯಿ, ಅನ್ನ, ಸಾಂಬಾರು, ಪಲ್ಯ, ಸೊ ಎಲ್ಲ ಮಾಡಿದ್ದಾರೆ. ಊಟ ಮಾಡಬೇಕೀಗ.
ಹಂಗೂಡೆ ಮಾಡಬೇಕು. ಹಿಂಗೆ ಸೂಪರ್ ಆಗಿದೆ. ಈಗಾಗಲೇ ಅಪ್ಪು ಸಿಕ್ಕಾಪಟ್ಟೆ ಜೋರಾಗಿದ್ದಾನೆ ಮಾತ್ರ. ಎಲ್ಲರಿಗೂ ಒಂಥರ ಅಣಗ್ಸೋದು, ಫುಲ್ ಒಂಥರ ಉಡಾಳ ಒಂಥರ ಆ ರೀತಿ ಆಗಿದ್ದಾನೆ. ಖುಷಿ ಆಯಿತು ಈ ರೀತಿಯಾಗಿ. ಅವ್ನು ನೋಡಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ತುಂಬ ಸ್ಮೂತಾಗಿದ್ದ, ಬೇಗ ಇದನ್ನು ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಎಲ್ಲರ ಜೊತೆಗೂ ಬೆರೀತಾ ಇದ್ದಾನೆ, ಅದು ತುಂಬ ಖುಷಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಬರೀ ನನ್ನ ಹತ್ರ ಬಿಟ್ಟರೆ ಯಾರ ಹತ್ರ ಹೋಗ್ತಾ ಇರಲಿಲ್ಲ. ಇವಾಗ ಎಲ್ಲರ ಹತ್ರ ಅವನು ಬೆರೀತಾ ಇದ್ದಾನೆ. ಸೊ ಈ ರೀತಿ ಮಕ್ಳು ಇರಬೇಕು ಅನ್ನೋದೇ ಒಂದು ಎಲ್ಲರಿಗೂ ಕೂಡ ಆಸೆ ಅಲ್ವಾ. ಸೊ ಹಾಗಾಗಿ ಈ ರೀತಿ ಇದೆ ಈ ವ್ಲಾಗ್. ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.